ಸ್ವಾಮಿ ಶರಣಂ. ಇವತ್ತಿಂದ ನಮ್ಮ ಯಾತ್ರೆ ಮತ್ತೆ ಶುರು ಮಾಡ್ತಾ ಇದೀವಿ ಟು ಹುಲಿಗೆಯಿಂದ ಶಬರಿಮಲೆಗೆ. ಇವಾಗ ನಾವಿರೋದು ಉಡುಪಿ ಶ್ರೀ ಕೃಷ್ಣನ ಕಡೆಗೆ. ನಿನ್ನೆ ರಾತ್ರಿನೇ ಬಂದ್ಬಿಟ್ಟು ಇಲ್ಲಿ ಸ್ಟೇ ಆಗಿ ಇಲ್ಲೇ ಬಾತ್ರೂಮ್ ಅಲ್ಲಿ ಸ್ನಾನ ಮಾಡ್ಕೊಂಡು ಈಗ ನಾವು ದರ್ಶನಕ್ಕಂತ ಹೋಗ್ತಾ ಇದೀವಿ. ಬನ್ನಿ ನಮ್ಮಿಂದ. ಇದು ಬಂದ್ಬಿಟ್ಟು ಮೇನ್ ದ್ವಾರ ಆಗಿರುತ್ತೆ. ಇಲ್ಲಿಂದ ನಾವು ಒಳಗ್ ಬಂದ್ರೆ ಈ ತರ ಸಿಗುತ್ತೆ ನಿಮ್ಗೆ. ಈ ತರದಿಂದ ಹಿಂಗ ಒಳಗಡೆ ಹೋಗ್ಬೇಕಾಗತ್ತೆ. ಬನ್ನಿ ಹೋಗೋಣ. ನಿಮ್ಗೆ ಇನ್ನೊಂದೇನಂದ್ರೆ ಇಲ್ಲಿ ಬಹಳ ಸ್ಕ್ಯಾಮ್ಸ್ ಆಗ್ತವೆ. ಸ್ಕ್ಯಾಮ್ಗಳು ಜಾಸ್ತಿ ಆಗ್ತವೆ ಇಲ್ಲಿ. ಅದರಲ್ಲಿ ಸ್ಪೆಷಲಿ ಬಂದ್ಬಿಟ್ಟು ಬಾತ್ರೂಮ್ ಸ್ಕ್ಯಾಮ್ಸ್ ಆಗ್ತವೆ. ಇವಾಗ ನಡೀತಾ ಗೊತ್ತಿಲ್ಲ. ಇಂದ ಬ್ಯಾನರ್ ಅಲ್ಲಿ 2 ರೂಪಾಯಿ ಇದ್ರೆ 10 ರೂಪಾಯಿ ತಗೊಂತಾರೆ. ಸ್ನಾನ ಮಾಡಕ್ಕೆ 20 ಇದ್ರೆ 30 ರೂಪಾಯಿ ತಗೊಂತಾರೆ. ಈ ತರ ಆಗ್ತವೆ ನೋಡಿ. ಇದೆಲ್ಲ ಮೇನ್ ದ್ವಾರದಿಂದ ಒಳಗಡೆ ಬಂದು ಈ ಕಡೆ ಒಳಗಡೆ ಬರ್ಬೇಕಾಗತ್ತೆ. ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಗೊತ್ತಿದೆ. ಫಸ್ಟ್ ದರ್ಶನ ಮಾಡ್ಕೊಂಡ್ಬರೋಣ, ಆಮೇಲೆ ನಿಮಗೆ ಇನ್ಫಾರ್ಮೇಶನ್ ಕೊಡುವಂತ ಹೋಗ್ತೀವಿ. ನೋಡಿ ಹೆಂಗಿದೆ. ಮುಖ್ಯ ದ್ವಾರದಾಗ ಒಳಗಡೆ ಬಂದ್ರೆ ಈ ತರ ಸಿಗುತ್ತೆ ನಿಮ್ಗೆ. ನೋಡಿ ಲೈಟಿಂಗ್ ಎಲ್ಲ ಹೇಗಿದೆ. ನೋಡಿ ಸ್ವಾಮಿಗೆ ಇದು ಕೃಷ್ಣಂದ ಮೇನ್ ಎಂಟ್ರೆನ್ಸ್ ಹಿಂಗೆ ಇರುತ್ತೆ ನೋಡಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಹತ್ರ ಸ್ವಲ್ಪ ಇನ್ಫಾರ್ಮೇಶನ್ ಇದೆ. ನಮ್ಗೆ ಅಲ್ಪ ತಿಳಿದಂಗೆ ನಿಮ್ಗೆ ಬರ್ತಾ ಇಲ್ಲ ನೋಡಿ ಹಿಂಗಿದೆ ಎಂಟ್ರೆನ್ಸ್. ಇದು ಎಂಟ್ರಿ ಇರುತ್ತೆ. ನೋಡಿ ಸ್ವಾಮಿಗಳೇ, ಇಲ್ಲಿಂದ ಎಂಟ್ರೆನ್ಸ್. ಇಲ್ಲಿ ಫೋನ್ಸ್ ಅಲವ್ ಇರಲ್ಲ. ಓಕೆ, ನಾ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ಮೇಲೆ ನಿಮಗೆ ವಿಡಿಯೋ ಮಾಡುತ್ತೆ. ಇಲ್ಲಿಂದ ಒಳಗಡೆ ಹೋಗ್ಬೇಕು ನೋಡಿ. ಶ್ರೀ ಕೃಷ್ಣ ಹಿಂಗೆ ಕ್ಯಾಮ್ರಾಸ್ ಎಲ್ಲವೂ ಇಲ್ಲ. ಹೊರಗಡೆ ಹೋಗಿ ಬಂದು ದರ್ಶನ ಮಾಡ್ಕೊಂಡು ಮತ್ತೆ ನಿಮಗೆ ಸಿಗೋಣ. ನೋಡಿ ಕುಕಿಂಗ್ ಮಾಡ್ತಿದ್ದಾರೆ. ಸ್ವಾಮಿ ಶರಣಂ. ಈಗ ತಾರೆ ನಾವು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ನಮಗೆ ಬೆಳಗ್ಗೆ 6:30ಗೆ ಹೋಗಿದ್ದವರು ಈಗ ಮತ್ತೆ ಹೊರಗೆ ಬಂದಿದ್ವಿ. ನಾವು ಬಹಳ ಕ್ಯೂ ಇತ್ತು. ಯಾಕಂದ್ರೆ ಬೆಳಗ್ಗೆ ಒಂದು ಮಾಲೆ ಹಾಕಿದ್ರು ಬಹಳ ಮಂದಿ. ಅದಕ್ಕಾಗಿ ಅದ್ರಲ್ಲಿ ಇವಾಗ ಡಿಸೆಂಬರ್ ಸ್ಕೂಲ್ ಟ್ರಿಪ್ಸ್ ಅವೆಲ್ಲ ಇರ್ತವೆ. ಡಿಸೆಂಬರ್ ಜನವರಿ ಅಲ್ವಾ. ಈಗಷ್ಟೇ ನಾವು ಹೊರಗಡೆ ಬಂದ್ವಿ. ಅಲ್ಲೇ ಪ್ರಸಾದ ಇತ್ತು, ಅವಲಕ್ಕಿ ಪ್ರಸಾದ ತಿಂದ್ಬಿಟ್ಟು ಈಗಷ್ಟೇ ಹೊರಗೆ ಬಂದಿದ್ದೀವಿ. ಇದ್ರ ಬಗ್ಗೆ ನಾವ್ ಹೇಳಿದ್ವಲ್ಲ ಇನ್ಫಾರ್ಮೇಶನ್ ಕೊಡ್ತೀವಿ ಅಂತ. ನಿಮಗೆ ನಮ್ಮ ಅಣ್ಣಸ್ವಾಮಿ ನಮ್ ಜೊತೆ ಇದ್ದಾರೆ. ಅವ್ರು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಅಯ್ಯಪ್ಪ, ನಿಮ್ಗ ಕೃಷ್ಣನ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಂದ್ವಲ್ಲ, ನಿಮ್ಗೆ ಏನ್ ತಿಳಿದಿದೆ ಅದು ಸ್ವಲ್ಪ ಹೇಳ್ತೀರಾ ನಮ್ಗೆ? ಓಕೆ, ಹರಿ ಓಂ. ಇನ್ಫಾರ್ಮೇಶನ್ ಏನಂತಂದ್ರೆ, ಉಡುಪಿಯಲ್ಲಿ ಬಂದಂತ ಕೃಷ್ಣ ಮೂಲವಾಗಿ ರಾಧೆ ಮಾಡಿದಂತ ಕೃಷ್ಣ. ಅದು ರಾಧೆಯೇ ತನ್ನ ಕೈಯಾರೆ ಸ್ವಇಚ್ಛೆಯಿಂದ ಕೃಷ್ಣನ ಒಂದು ಪ್ರೀತಿಗಾಗಿ ಮಾಡಿರುವಂತಹ ಮೂರ್ತಿ ಎಷ್ಟೋ ಶತಮಾನಗಳಲ್ಲಿ ಉರುಳಿ ಹೋಗಿತ್ತು. ಸೊ ಅದಾದ ಮೇಲೆ ಶ್ರೀಗಂಧದ ಒಂದು ಏನು ಹೊರಿಯಲ್ಲಿ, ಶ್ರೀಗಂಧದ ಕಟ್ಟಿಗೆ ಕಟ್ಟಿರ್ತಾರಲ್ಲ, ಶ್ರೀಗಂಧದ ಕಟ್ಟಿಗೆ ಅಂತ ಹೊರಿಯಲ್ಲಿ ಅದು ಮೂರ್ತಿ ಕಾಣಿಸಿಕೊಂಡಿತು. ಅದನ್ನ ದಿವ್ಯ ದೃಷ್ಟಿಯಿಂದ ಆವತ್ತಿನ ಯತಿಗಳಾಗಿರುವಂತಹ ಶ್ರೀ ಮಧ್ವಾಚಾರ್ಯರು ನೋಡಿ, ಇಲ್ಲಿ ಹತ್ತಿರದಲ್ಲೇ ಮಲ್ಪೆ ಬೀಚ್ ಅಂತ ಇದೆ. ಆ ಮಲ್ಪೆ ಬೀಚ್ ಹತ್ರ ಅವರು ವಿಹಾರ ಮಾಡ್ತಾ ಇದ್ದಾಗ ಒಂದು ಹಡಗು ಮುಳುಗೋದನ್ನ ಕಂಡ್ರು. ಅವರು ಮುಳುಗೋದನ್ನ ಕಂಡಾಗ ಅಲ್ಲಿರುವಂತಹ ಹಡಗಿನಲ್ಲಿರುವಂತಹ ಪ್ರಯಾಣಿಕರು ಏನ್ ಮಾಡಿದ್ರು, ಹಡಗಿನ ಪ್ರಯಾಣಿಕರು ಭಾರತದ ಯತಿಗಳಿಗೆ ದಿವ್ಯ ದೃಷ್ಟಿ ಇರುತ್ತೆ ಮತ್ತು ಅದನ್ನ ತಡೆಯಬಲ್ಲಂತ ಶಕ್ತಿ ಇರುತ್ತೆ ಅಂತ ತಿಳ್ಕೊಂಡು ಆವಾಗ ಮಧ್ವಾಚಾರ್ಯರಿಗೆ ಶರಣಾಗತರಾಗ್ತಾರೆ. ಆ ಒಂದು ಹಡಗಿನ ನಾವಿಕರು ಶರಣಾಗತರಾದಾಗ ಮಧ್ವಾಚಾರ್ಯರು ತಮ್ಮ ದಿವ್ಯ ದೃಷ್ಟಿಯಿಂದ ಹಡಗನ್ನ ರಕ್ಷಿಸಿ ಮತ್ತು
ಅದರಲ್ಲಿರುವಂತ ಎಲ್ಲಾ ಜನರನ್ನ ದಡಕ್ಕೆ ತಂದು ಅದರ ಜೊತೆ ಅವರು ಏನ್ ಬೇಕಂತ ಕೇಳಿದಾಗ, ಅಂದ್ರೆ ಹಡಗಿನ ಮಾಲೀಕರು ಏನ್ ಬೇಕಂತ ಕೇಳಿದಾಗ ಈ ಗಂಧದ ಗುಡ್ಡೆಯನ್ನ ನನಗೆ ಕೊಡಿ ಅಂತ ಯಾರೋ ಮಧ್ವಾಚಾರ್ಯರು ಇವರಿಗೆ ಹಡಗಿನ ನಾವಿಕರಿಗೆ ಹೇಳ್ತಾರೆ. ಅಂತ ಟೈಮಲ್ಲಿ ಆ ಗುಡ್ಡೆನ ತಗೊಂಡೋಗಿ ಅಂತ ಹೇಳ್ತಾರೆ. ಅದರಲ್ಲಿ ಇರುವಂತದ್ದು ಸ್ವತಃ ಶ್ರೀ ರಾಧೆಯೇ ತನ್ನ ಪ್ರೀತಿಗಾಗಿ ಮಾಡಿರುವಂತ ಶ್ರೀಕೃಷ್ಣನ ಸುಂದರವಾದ ವಿಗ್ರಹ. ಈಗ ನಾವು ನೋಡ್ತಾ ಇದೀವಲ್ಲ ಉಡುಪಿಯ ಶ್ರೀಕೃಷ್ಣನ, ಅದೇ ಸುಂದರ ವಿಗ್ರಹ ಇಲ್ಲಿ ತೊಗೊಂಬಂದು ಮಧ್ವಾಚಾರ್ಯರು ಪ್ರತಿಷ್ಠಾಪನೆ ಮಾಡಿದ್ರು. ಅಲ್ಲಿಂದ ಉಡುಪಿಯಲ್ಲಿ ಟೋಟಲ್ ಆಗಿ 8 ಮಠಗಳಿವೆ. ಅಂದ್ರೆ ಅಷ್ಟಮಠಗಳು ಅಂತ ಹೇಳ್ತೀವಿ ನಾವು. ಪರ್ಯಾಯ ಮಠ, ಅಗಮಾರು ಮಠ, ಪಲಿಮಾರು ಮಠ, ಗುತ್ತಿಗೆ ಮಠ ಇತ್ಯಾದಿ. ಸೊ ಪ್ರತಿ 2 ವರ್ಷಕ್ಕೊಮ್ಮೆ ತಮ್ಮ ಒಂದು ಒಂದು ಇತಿ ಮತ್ತೆ ಈ ಪ್ರತಿ 2 ವರ್ಷಕ್ಕೊಮ್ಮೆ ಒಂದೊಂದು ಮಠದವರು ಇದನ್ನ ಪೂಜಾ ವ್ಯವಸ್ಥೆ ಮತ್ತು ಆಡಳಿತ ವ್ಯವಸ್ಥೆಯನ್ನ ನೋಡ್ಕೊಂಡು ಹೋಗ್ತಾರೆ. ಇದು ಇಲ್ಲಿರುವಂತ ಒಂದು ಪದ್ಧತಿ, ಕ್ರಮಾನುಕ್ರಮವಾದ ಬಂದಂತ ಒಂದು ಪದ್ಧತಿ. ಓಕೆ, ಸ್ವಾಮಿಗಳ ಕೇಳಿದ್ರಲ್ಲ, ಈ ಒಂದು ಮೂರ್ತಿ ನಮ್ಮ ಈ ಕೃಷ್ಣನ ಮೂರ್ತಿ ಹೆಂಗ್ ಬಂದಿದೆ ಅಂತಂದು ಇವ್ರು ಎಕ್ಸ್ಪ್ಲೇನ್ ಮಾಡಿದಾರೆ. ಯಾವ್ದೋ ಒಂದು ಮಲ್ಪೆ ಬೀಚ್ ಅಲ್ಲಿ ಒಂದು ಮಧ್ವಾಚಾರ್ಯರಿಗೆ ಸಿಕ್ಕಿರೋಂತ ಮೂರ್ತಿ. ಇನ್ನೊಂದೇನ್ ವಿಷಯ ಅಂತಂದ್ರೆ ಮಧ್ವಾಚಾರ್ಯರು ಇಲ್ಲಿ ಬಂದು ಅದನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈಗೂ ಕೂಡ ಮಧ್ವಾಚಾರ್ಯರದ ಒಂದು ದೇಹ ಏನೈತಲ್ಲ ಅದು ಈಗೂ ಕೂಡ ಶ್ರೀರಂಗಮಲ್ಲಿ ಇನ್ನಾದ್ರೂ ಹಂಗೆ ಇಟ್ಟಿದ್ದಾರೆ. ಅದಕ್ಕೆ ಗಂಧ ಆಯ್ತು, ಕುಂಕುಮ ಆಯ್ತು, ಅರಿಶಿನ ಆಯ್ತು, ಇದನ್ನೆಲ್ಲ ಲೇಪನೆ ಮಾಡ್ಬಿಟ್ಟು ಅವರೆಲ್ಲ ಆ ಮಧ್ವಾಚಾರ್ಯರ ಮೂರ್ತಿ ಏನೈತಲ್ಲ ಅದನ್ನ ಹಂಗೆ ಈಗಿನವರ್ಗುನು ಸುರಕ್ಷಿತವಾಗಿ ಇಟ್ಕೊಂಡಿದ್ದಾರೆ. ನಾವು ನೋಡ್ತೀವಿ ಹೋಗಕ್ಕೆ ಆಯ್ತಂದ್ರೆ ನಾವು ನಿಮ್ಗೆ ಹೋಗಿ ನಿಮ್ಗೆ ಅಲ್ಲಿ ಮಧ್ವಾಚಾರ್ಯರನ್ನ ಏನು ಆತ್ಮ ಇದು ಅಂದ್ರೆ ದೇಹ ಇದೆ ಆ ದೇಹನ ತೋರ್ಸಕ್ಕೆ ನಾವು ಟ್ರೈ ಮಾಡ್ತೀವಿ. ಇಲ್ಲಿ ನೋಡ್ತಿದ್ರಲ್ಲ, ಇದು ಬಂದ್ಬಿಟ್ಟು ಮೇನ್ ಎಂಟ್ರೆನ್ಸ್ ಆಗಿರುತ್ತೆ. ಇಲ್ಲಿಂದ ನಾವು ಸ್ಟ್ರೈಟ್ ಹೋಗಿ ನಾವು ಫಸ್ಟ್ ಗೆ ಅಂದ್ರೆ ತೋರಿಸಿದಲ್ವಾ, ಇನ್ನು ದ್ವಾರ ಇದು ಮೇನ್ ದ್ವಾರ ಆಗಿದೆ, ಮುಖ್ಯ ದ್ವಾರ. ಇಲ್ಲಿಂದ ನೀವು ಒಳಗೆ ಹೋಗಿದ್ರೆ ನಿಮ್ಗೆ ಏನಿದೆ ಅಲ್ವಾ, ನಿಮ್ಗೆ ಕೃಷ್ಣದ ಲೀಲೆ. ಅಂದ್ರೆ ಇನ್ನೊಂದೇನ್ ಸ್ಪೆಷಲ್ ಅಂತಂದ್ರೆ ಇದು ಬಂದ್ಬಿಟ್ಟು ಬಾಲಕೃಷ್ಣ. ಈ ಕೃಷ್ಣನ ಕೈಯಲ್ಲಿ ಕೊಳಲಿರೋದಿಲ್ಲ, ಕಡಗೋಲ್ ಇರುತ್ತೆ. ಅದು ಒಂದು ಸ್ಪೆಷಲ್ ಈ ಕೃಷ್ಣಂದು. ಸರಿನಾ, ಬನ್ನಿ ಹಂಗೆ ತೋರಿಸ್ತಾ ಇದ್ದೀನಿ. ಇದೆಲ್ಲ ಸ್ಟ್ರೀಟ್ ನೋಡಿ. ಅದು ಈ ಕೃಷ್ಣ ಒಂದು ಇನ್ನೊಂದು ನಿಮ್ಗೆ ವಿಷಯ ಮಕ್ಕಳ ಬಂದೆ ಅಂದ್ರೆ ಹೆಂಗಿರುತ್ತಂದ್ರೆ, ನಿಮ್ಗೆ ಕೃಷ್ಣಂದು ಎಲ್ಲೇ ಟೆಂಪಲ್ಗಳಾಗ್ಲಿ ಕೃಷ್ಣ ಹೆಂಗಿರ್ತಾನಂತಂದ್ರೆ ಮೇನ್ ದ್ವಾರದಲ್ಲಿ ನಿಮಗೆ ಆಯ್ತು, ಮೇನ್ ದ್ವಾರದಲ್ಲಿ ನಿಮಗೆ ಏನೋ ಕಾಣ್ತಾನೆ ಕೃಷ್ಣ. ಆದ್ರೆ ಉಡುಪಿ ಕೃಷ್ಣಂದ ಏನ್ ಸ್ಪೆಷಲ್ ಅಂತಂದ್ರೆ, ಉಡುಪಿ ಕೃಷ್ಣ ಬಂದ್ಬಿಟ್ಟು ನಮಗೆ ಮೇನ್ ದ್ವಾರದಲ್ಲಿ ಕಾಣಂಗಿಲ್ಲ. ಉಡುಪಿ ಕೃಷ್ಣ ನಮಗೆ ಕಾಣೋದು ಕನಕನ ಕಿಂಡಿಯಲ್ಲಿ. ಅದಕ್ಕೆ ಹೆಸರು ಬಂತು ಕನಕನ ಕಿಂಡಿ ಅಂತಂದ್ರೆ, ಈಗ ನಮ್ ರಾಘುಸ್ವಾಮಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಕನಕನ ಕಿಂಡಿ ಹೆಂಗ್ ಬಂತು ಅಂತ. ಕನಕನ ಕಿಂಡಿ ಹೆಂಗ್ ಬಂತು ಅಂತಂದ್ರೆ, ಭಕ್ತ ಕನಕದಾಸರಿಗೆ ಒಲಿದಂತ ಶ್ರೀಕೃಷ್ಣ ಪರಮಾತ್ಮ ಅವತ್ತಿನ ಮಿತಿ ಅವತ್ತಿನ ಕಾಲಮಾನದಲ್ಲಿ ಕನಕದಾಸರು ಪಾದನಡಿಗೆ, ಇವಾಗಿನ ನಮ್ಗೆ ವಾಹನಗಳ ವ್ಯವಸ್ಥೆ ಇರಲಿಲ್ಲ. ಅವಾಗ ಏನೇ ಇದ್ರು ಕುದುರೆಗಳ ಮೂಲಕ ಬರ್ಬೇಕು, ಇಲ್ಲ ಗಾಡಿ ಚಕ್ರಿ ಬಂಡಿ ಅಂತೀವಲ್ಲ ಅಂತ ಒಂದು ವಾಹನ, ಇಲ್ಲ ಅಂದ್ರೆ ನಡ್ಕೊಂತ ಬರ್ಬೇಕು, ಇಲ್ಲಾಂದ್ರೆ ಪಾದಯಾತ್ರೆ ಬರ್ಬೇಕು. ಪಾದಯಾತ್ರೆಗೆ ಬಂದಂತ ಕನಕದಾಸರಿಗೆ ಅವತ್ತು ಟೈಮ್ ಆಗಿಬಿಡುತ್ತೆ. ಅಲ್ಲಿ ಕೃಷ್ಣನ ದರ್ಶನಕ್ಕೆ ಬಂದಾಗ ಅವರು ಟೈಮ್ ಆಗಿಬಿಡುತ್ತೆ. ಆ ಟೈಮ್ ಆದಂತ ಸಮಯದಲ್ಲಿ ಕೃಷ್ಣ ಇವ್ರು ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಅಂದ್ರೆ ವಿನಂತಿಸಿದ್ರು ಕೂಡ ಯಾರು ಅಲ್ಲಿ ಬಂದು ನಮ್ಮ ಪೂಜಾರಿಗಳಿಗೆ ಎಲ್ಲರಿಗೂ ಬಂದು ಅವರಿಗೆ ಬೇಡಿಕೆ ಇಡ್ತಾರೆ, ನಮ್ಮನ್ನ ಕೃಷ್ಣನ ತೋರಿಸಿ ಅಂತಂದು. ಆದ್ರೆ ಅವ್ರೇನಂತಾರೆ, ಇಲ್ಲ ನೀವು ಬಂದದ್ದು ಲೇಟ್ ಆಯ್ತು, ನಿಮಗ್ ಬರಕ್ ಆಗಂಗಿಲ್ಲ ಅಷ್ಟೇ ಅಲ್ಲ, ಅವ್ರು ನೋಡಕ್ ಆಗಂಗಿಲ್ಲ. ಕೀಳು ಕುಲದವ್ರು ಆಗಿರೋದ್ರಿಂದ, ಅಂದ್ರೆ ಅವತ್ತಿನ ಮಿತಿಯಲ್ಲಿ ಜಾತಿ ವೈಷಮ್ಯ ಜಾಸ್ತಿ ಇರೋದ್ರಿಂದ, ಕೀಳು ಮತದವ್ರು ಆಗಿರೋದ್ರಿಂದ ಅಲ್ಲಿ ಏನಾಯ್ತು ಅಂತಂದ್ರೆ ಇವ್ರನ್ನ ಹೊರಗಟ್ಬಿಡ್ತಾರೆ. ಹೊರಗಟ್ಟಿದಾಗ ಅವರು ಏನಾದ್ರೂ ಕೃಷ್ಣನ್ ನಾವು ನೋಡ್ಲೇಬೇಕು ಅಂತ ಒಂದು ಹಂಬಲದಿಂದ ಅವ್ರೇನ್ ಮಾಡ್ತಾರೆ, ಹಿಂದೆ ಹೋಗಿ ಕೃಷ್ಣನ ಗರ್ಭಗುಡಿಯ ಹಿಂದೆ ಹೋಗಿ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಗೆ ಅಂತ ತಮ್ಮ ಒಂದು ನಾಮಸ್ಮರಣೆ ಮಾಡ್ತಾರೆ. ಅಲ್ಲಿ ಆವಾಗ ಶ್ರೀಕೃಷ್ಣ ಪರಮಾತ್ಮ ಅವ್ರ ಭಕ್ತಿಗೆ ಒಲಿದು ಆಟೋಮೆಟಿಕ್ಲಿ ತನ್ನಷ್ಟಕ್ಕೆ ತಾನೇ ಟರ್ನ್ ಆಗ್ತಾರೆ ಶ್ರೀಕೃಷ್ಣ ಪರಮಾತ್ಮ. ಆವಾಗ ಗೋಡೆ ಹೊಡೆಯುತ್ತೆ. ಆ ಗೋಡೆ ಹೊಡೆದು 9 ರಂಧ್ರಗಳಾಗಿ ಕನ್ವರ್ಟ್ ಆಗುತ್ತೆ. ಈ 9 ರಂಧ್ರಗಳ ಹಿನ್ನೆಲೆ ಏನು ಅಂತಂದ್ರೆ, ರಾಶಿಗಳು 9 ರಾಶಿಗಳು ಅಥವಾ 9 ನವನಿಧಿಗಳು ಅಂತೀವಿ ನಾವು. ಅಂದ್ರೆ ಅದಮ, ಪಲಿಮ, ಐಮ, ಗೈರಿಮ ಅಂತಂದು ಏನ್ ಅಂತೀವಲ್ಲ. ಸೊ ಅಂತ ಒಂದು 9 ವಿದ್ಯೆಗೆ ಅನುಗುಣವಾಗಿ ಅಥವಾ 9 ರಾಶಿಗಳಿಗೆ ಅನುಗುಣವಾಗಿ ಪರಮಾತ್ಮ ಏನ್ ಮಾಡ್ತಾನೆ, ಆ 9 ಕಿಂಡಿಗಳಲ್ಲಿ ನಮಗೆ ದರ್ಶನ ಕೊಡ್ತಾನೆ. ಈಗಾದ್ರೂ ಕೂಡ ನಮಗೆ ನಾವು ದರ್ಶನ ತಗೊಂತೀವಿ ಅಂತಂದ್ರೆ ಮುಖ್ಯ ದ್ವಾರದಿಂದ ಹೋದ್ಮೇಲೆ ನಮ್ಗೆ ಶ್ರೀಕೃಷ್ಣ ಪರಮಾತ್ಮ ನಮ್ಗೆ ಯಾವತ್ತೂ ಕಾಣಂಗಿಲ್ಲ. ನೀವೇನು ನೋಡ್ಬೇಕಂದ್ರೂ ಅದೇ 9 ಕಿಂಡಿಯಿಂದನೇ ನೋಡ್ಬೇಕು. ಅದಕ್ಕಾಗಿ ಹೆಸರು ವಾಸಿ ಆಗಿದೆ ಕನಕನ ಕಿಂಡಿ ಅಂತಂದು, ಅದಕ್ಕಾಗಿ ಇದು ವಾಸಿ ಆಗಿದೆ.
ಸರಿಯಾ? ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ನಾವು ಕೊಡೋದಕ್ಕೆ ಟ್ರೈ ಮಾಡ್ತೀವಿ.